ಲೇಡೀಸ್ ಅಂಡ್ ಜೆಂಟ್ಲ್ಮೆನ್, ಎಚ್.ಡಿ. ದೇವೇಗೌಡರು ಮಾಜಿ ಪ್ರಧಾನಿಗಳು 93 ವಸಂತಗಳನ್ನು ದಾಟಿ ಈಗ 94ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ ಅಲ್ವಾ. ದೇಶದಲ್ಲಿರ್ತಕ್ಕಂಥ ಅತಿ ಹಿರಿಯ ರಾಜಕಾರಣಿ, ಅತಿ ಹಿರಿಯ ಸಂಸದ, ಅತಿ ಹಿರಿಯ ಪ್ರಧಾನಮಂತ್ರಿ, ಕರ್ನಾಟಕದಿಂದ ಪ್ರತಿನಿಧಿಸುವಂಥ ನಮ್ಮ ಹೆಮ್ಮೆಯ ಕನ್ನಡಿಗ ಎಚ್.ಡಿ. ದೇವೇಗೌಡ ಅವರ ಈ ಸಾಧನೆ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆನೆ. ಆದರೆ ದೇವೇಗೌಡ ಅವರು ತಮ್ಮ ಈ 5-6 ದಶಕಗಳ ರಾಜಕೀಯ ಜೀವನದಲ್ಲಿ 1962ರಿಂದ ಹಿಡಿದು ಇಂದಿನ 2026ರ ಮೇ ತಿಂಗಳವರೆಗೂ ಕೂಡ ಅವರ ಜೀವನದಲ್ಲಿ ಸಾಕಷ್ಟು ಸರಿ ತಪ್ಪುಗಳನ್ನು ಕೂಡ ಮಾಡಿದ್ದಾರೆ ರಾಜಕೀಯ ನಡೆಯಲ್ಲಿ. ಹಾಗಾಗಿ ಇವತ್ತು ದೇವೇಗೌಡ ಅವರಿಗೆ ಅವರು ಮಾಡಿರ್ತಕ್ಕಂಥ 5 ತಪ್ಪುಗಳನ್ನು, ಅವರ ರಾಜಕೀಯ ಜೀವನದ ತಪ್ಪು ನಿರ್ಧಾರಗಳನ್ನು, ತಪ್ಪು ನಡೆಗಳನ್ನು ನಾನು ನಿಮ್ಮ ಮುಂದೆ ಇಡ್ತಿದ್ದೀನಿ. ಈ ನಡೆಗೆ ಸ್ವತಃ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ಎಚ್.ಡಿ. ದೇವೇಗೌಡ ಅವರು ಅಥವಾ JDS ಪಕ್ಷದ ಕಾರ್ಯಕರ್ತರು ಉತ್ತರವನ್ನು ಕೊಡಬಹುದಾಗಿದೆ. ಎಸ್ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್, ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ನಮ್ಮ ಹೆಮ್ಮೆಯ ಮಾಜಿ ಪ್ರಧಾನಮಂತ್ರಿ ಎಚ್.ಡಿ. ದೇವೇಗೌಡ ಅವರು 93 ವಸಂತಗಳನ್ನು ದಾಟಿ 94ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ. ನಿಜವಾಗ್ಲೂ ಅವರಿಗೆ ದೇವರು 100 ವರ್ಷಗಳನ್ನು ಚೆನ್ನಾಗಿಟ್ಟಿರಲಿ. ಆದರೆ ಎಚ್.ಡಿ. ದೇವೇಗೌಡರು ಅಂತಂದರೆ ಒಂದು ಸರಳವಾದ ಮಾತಿದೆ ರಾಜ್ಯ ರಾಜಕೀಯದಲ್ಲಿ, ರಾಷ್ಟ್ರ ರಾಜಕೀಯದಲ್ಲಿ. 24x7 ರಾಜಕೀಯವನ್ನೇ ಯೋಚಿಸುವಂಥ, ರಾಜಕೀಯದಲ್ಲೇ ಸಕ್ರಿಯವಾಗುವಂಥ ಯಾರಾದರೂ ರಾಜಕಾರಣಿ ಇದ್ದರೆ ಅದು ಇಡೀ ದೇಶದಲ್ಲಿ ಎಚ್.ಡಿ. ದೇವೇಗೌಡರು ಮಾತ್ರ ಅನ್ನುವಂಥ ಮಾತಿದೆ ಅಲ್ವಾ. ಇದರ ಜೊತೆಗೆ ದೇವೇಗೌಡರು ಈ ಹಲವಾರು ಇಲಾಖೆಗಳಲ್ಲಿ ರಾಜ್ಯ ಸರ್ಕಾರಗಳಲ್ಲಿ ಸಚಿವರಾದರು. ಕರ್ನಾಟಕ ರಾಜ್ಯದಲ್ಲಿ 1995ರಲ್ಲಿ ಮುಖ್ಯಮಂತ್ರಿಗಳು ಕೂಡ ಆದರು, ನಂತರ ಪ್ರಧಾನಮಂತ್ರಿಗಳು ಕೂಡ ಆದರು ಅಲ್ವಾ. ಈಗ ರಾಜ್ಯಸಭಾ ಸದಸ್ಯರಾಗಿಯೂ ಕೂಡ ಇದ್ದಾರೆ. ಒಂದು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರವರು ಅಲ್ವಾ. ಹಳೆಯ ಎಲ್ಲ ತಲೆಮಾರಿನ ಸುಮಾರು 5 ದಶಕಗಳ ತಲೆಮಾರಿನ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ನಾಯಕರೊಂದಿಗೆ ಅವರು ಒಡನಾಡಿದ್ದಾರೆ ಅಲ್ವಾ. ದೇವೇಗೌಡ ಅವರಿಗೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಶಕ್ತಿ ಇದೆ, ಸ್ಟ್ರೆಂತ್ ಇದೆ, ಇವೆಲ್ಲವೂ ಸರಿ. ಆದರೆ ದೇವೇಗೌಡ ಅವರ ರಾಜಕೀಯ ಜೀವನದಲ್ಲಿ ಕೇವಲ 5 ಕಪ್ಪು ಚುಕ್ಕೆಗಳು ಇವತ್ತಿಗೂ ಕೂಡ ಉಳಿದು ಬಿಟ್ಟಿದೆ. ಪ್ರಶ್ನೆಗಳು ಅಂತ ಅಂದ್ಕೊಂಡ್ರು ಸರಿ. ಇದಕ್ಕೆ ಉತ್ತರ ಸಿಗೋದು ಯಾವಾಗ ಅಂತ ಅಲ್ಲ, ನೀವು ಹೆಸರಿಸ್ತಾ ಹೋದರೆ ಬೇಕಾದಷ್ಟು ಸಿಗ್ಬೋದು. ಆದರೆ ನನಗೆ ಬಹಳ ಪ್ರಮುಖವಾಗಿ 5 ಅಂಶಗಳು ಅಂತ ಅನಿಸುತ್ತೆ ನೋಡಿ. ದೇವೇಗೌಡ ಅವರ ರಾಜಕೀಯ ಜೀವನವನ್ನು ನಾವು ನೆನೆಸೋದೇ ಆದರೆ ಅದರಲ್ಲೂ ಪ್ರಮುಖವಾಗಿ 80ರ ದಶಕದಲ್ಲಿ ಜನತಾ ಪಕ್ಷ ಅಧಿಕಾರಕ್ಕೆ ಬಂತಲ್ಲ 1983 ಮತ್ತು 85ರಲ್ಲಿ. ಅದರ ನಂತರದ ಬೆಳವಣಿಗೆಗಳು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಈಡಾಗುತ್ತೆ. ಮೊದಲನೆಯದಾಗಿ ಎಚ್.ಡಿ. ದೇವೇಗೌಡರು ಮತ್ತು ರಾಮಕೃಷ್ಣ ಹೆಗಡೆಯವರ ಸಂಬಂಧ ಮತ್ತು ಅವರ ರಾಜಕೀಯ ಒಡನಾಟಗಳು, ಮತ್ತು ಕೊನೆಯ ಕಾಲದಲ್ಲಿ ಹೇಗೆ ಎಚ್.ಡಿ. ದೇವೇಗೌಡರು ಮತ್ತು ರಾಮಕೃಷ್ಣ ಹೆಗಡೆಯವರು ಪರಸ್ಪರ ವಿರುದ್ಧವಾಗಿ ರಾಜಕಾರಣದಲ್ಲಿ ನಿಂತು ಬಿಟ್ಟರು ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಈಡಾಗುತ್ತೆ. ಹಾಗಾಗಿ ಮೊದಲನೇ ಪ್ರಶ್ನೆ ಏನಪ್ಪಾ ಅಂದರೆ, ರಾಮಕೃಷ್ಣ ಹೆಗಡೆಯವರನ್ನ ತಮ್ಮ ಪಕ್ಷದಿಂದ ಅಂದರೆ ಜನತಾ ಪಕ್ಷದಿಂದ ಬಿಟ್ಟು ಹೋಗುವುದಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶಗಳು ಯಾರು? ಎಚ್.ಡಿ. ದೇವೇಗೌಡರಿಗಿಂತ ಬೇರೆಯವರು ಇದಕ್ಕೆ ಸ್ಪಷ್ಟವಾಗಿ ಉತ್ತರ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಪ್ರಧಾನಿ ಅವರು ರಾಮಕೃಷ್ಣ ಹೆಗಡೆಯವರು ಪ್ರಧಾನಿಯಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇತ್ತು, ಆದರೆ ಅವರನ್ನು ತಡೆಯಲಾಯಿತು ಅನ್ನುವಂಥ ಮಾತು ಇವತ್ತಿಗೂ ಕೂಡ ರಾಜ್ಯ ರಾಜಕಾರಣದಲ್ಲಿ, ರಾಷ್ಟ್ರೀಯ ರಾಜಕಾರಣದಲ್ಲಿ ಚರ್ಚೆಯಾಗುತ್ತೆ. ಅದನ್ನು ತಡೆದವರು ಯಾರು ಮತ್ತು ಯಾಕೆ? ಇದು ಮೊದಲ ಪ್ರಶ್ನೆ. ಎರಡನೇ ಪ್ರಶ್ನೆ, ಸಿದ್ದರಾಮಯ್ಯನವರನ್ನ ಪಕ್ಷದಿಂದ ಅಹಿಂದ ಸಮಾವೇಶ ಮಾಡಿದ್ರು ಅನ್ನುವಂಥ ಒಂದು ಕಾರಣಕ್ಕಾಗಿ ಜನತಾ ದಳ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರಲ್ಲ, ಅದು ಸರಿಯಾದ ನಿರ್ಧಾರವ? ಅದು ನಿಮ್ಮ ರಾಜಕೀಯ
ಜೀವನದ ತಪ್ಪು ನಿರ್ಧಾರವಾ ಅನ್ನುವಂಥದ್ದು. ಯಾಕಂದರೆ ನಿಮ್ಮ ಪಕ್ಷದಿಂದ ಜನತಾದಳದಿಂದ ಸಿಡಿದು ಬಂದ ಸಿದ್ದರಾಮಯ್ಯನವರು ಈಗ ಕಾಂಗ್ರೆಸ್ ಪಕ್ಷದಲ್ಲಿ 2 ಬಾರಿ ಮುಖ್ಯಮಂತ್ರಿಯಾಗಿ ದಿವಂಗತ ದೇವರಾಜ ಅರಸೂರವರ ಸಾಧನೆಯನ್ನು ಮೀರಿದ ಒಂದು ಸಾಧನೆಯನ್ನು ಮಾಡ್ತಾ ಇವತ್ತಿಗೂ ಕೂಡ ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇದ್ದಾರೆ. ಆದರೆ ಈ ನಿಮ್ಮ ನಿರ್ಧಾರ ಅವರನ್ನು ಉಚ್ಚಾಟಿಸುವಂಥದ್ದು, ಆ ನಿರ್ಧಾರ ತಪ್ಪು ಅಂತ ಅನ್ನಿಸ್ತಿದೆಯಾ ಶ್ರೀಮಾನ್ ದೇವೇಗೌಡ್ರೆ? ಇದು 2ನೆಯ ಪ್ರಶ್ನೆ ಮತ್ತು ನಿಮ್ಮ ತಪ್ಪು. 3ನೇದು ಬಹಳ ಪ್ರಮುಖವಾಗಿ, ಈ ಬಗ್ಗೆ ಯಾರು ಓಪನ್ ಆಗಿ ಮಾತಾಡಲ್ಲ, ಆದರೆ ರಾಜಕೀಯ ಪಕ್ಷಗಳು ಚರ್ಚೆ ಮಾಡ್ತವೆ. ದೇವೇಗೌಡರವರು ಶಿಸ್ತಿನ ಸಿಪಾಯಿ ದೇವೇಗೌಡರು, ರೈತರ ಪರವಾಗಿರ್ತಕ್ಕಂಥ ದೇವೇಗೌಡರು, ಬಡವರ ಪರವಾಗಿರ್ತಕ್ಕಂಥ ದೇವೇಗೌಡರು, ಜನರ ಪರವಾಗಿರ್ತಕ್ಕಂಥ ದೇವೇಗೌಡರು, ಜನರ ಪರವಾದ ಜನತಾ ಪಕ್ಷವನ್ನು ಕಟ್ಟಿರ್ತಕ್ಕಂಥ ದೇವೇಗೌಡರು ಕೊನೆಗೆ ತಮ್ಮ ಜನತಾ ದಳ ಪಕ್ಷವನ್ನು ಕುಟುಂಬ ರಾಜಕಾರಣಕ್ಕೆ ಸೀಮಿತ ಮಾಡ್ಕೊಂಡು ಬಿಟ್ರಲ್ಲ ಅನ್ನುವಂಥ ನೋವು, ಪ್ರಶ್ನೆ ದೇವೇಗೌಡರ ತಪ್ಪಾಗಿ ಇವತ್ತಿಗೂ ಕೂಡ ಕಂಡು ಬರ್ತಾ ಇದೆ. ಅದ್ಯಾಕೆ ಅಷ್ಟು ಕುಟುಂಬದ ಮೇಲೆ ಅತಿಯಾದ ವ್ಯಾಮೋಹ? ಎಲ್ಲ ಅಧಿಕಾರಿಗಳು, ಎಲ್ಲ MLA, MLC, MP, ರಾಜ್ಯಸಭಾ ಸದಸ್ಯರು, ಮುಖ್ಯಮಂತ್ರಿ ಸ್ಥಾನ, ಸಚಿವ ಸ್ಥಾನ ಎಲ್ಲವೂ ಕೂಡ ತಮ್ಮ ಪಕ್ಷದವರೇ ಇರಬೇಕು ಅನ್ನುವಂಥ ಈ ನಿರ್ಧಾರ ಇದೆಯಲ್ಲ, ಇದು 3ನೇ ತಪ್ಪ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ ಈ ರಾಜ್ಯದ ಜನರಿಗೆ. 4ನೆಯ ಪ್ರಶ್ನೆ, ಒಂದು ಮಾತನ್ನು ದೇವೇಗೌಡರು ಹೇಳಿದರು, ಮುಂದಿನ ಜನ್ಮದಲ್ಲಿ ಇದ್ದರೆ ನಾನು ಮುಸ್ಲಿಮರ ಹೊಟ್ಟೆಯಲ್ಲಿ ಹುಟ್ಟುತ್ತೇನೆ, ಮುಸಲ್ಮಾನನಾಗಿ ಹುಟ್ಟುತ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ರಿ. ಅವತ್ತಿಗೆ ನಿಮ್ಮ ಆ ಮಾತಿಗೆ ಇಡೀ ರಾಜ್ಯದ ಸಮುದಾಯ, ಅಲ್ಪಸಂಖ್ಯಾತ ಸಮುದಾಯ, ಮುಸಲ್ಮಾನರೆಲ್ಲರೂ ಕೂಡ ಉಘೆ ಅಂದ್ಬಿಟ್ರು, ಜೈ ಜೈ ಅಂದ್ಬಿಟ್ರು. ಆದರೆ ಆ ದೇವೇಗೌಡರು ಇವತ್ತು ಕಳೆದು ಹೋಗಿದ್ದಾರೆ. ಆ ಮಾತುಗಳು ದೇವೇಗೌಡರ ಬಾಯಿಂದ ಬರ್ತಾ ಇಲ್ಲ. ಇವತ್ತು ದೇವೇಗೌಡ ಅವರ ರಾಜಕೀಯ ಒಲವುಗಳು, ನಿಲುವುಗಳು ಬದಲಾಗಿ ಬಿಟ್ಟಿವೆ. ಯಾಕೆ ಹೀಗೆ? ನೋಡಿ, ನಿಮ್ಮ ಪಕ್ಷದಲ್ಲಿ ಸನ್ಮಾನ್ಯ ಶ್ರೀ ಮಾಜಿ ಪ್ರಧಾನಿ ದೇವೇಗೌಡರೇ ಇವತ್ತಿಗೆ 2026 ಮೇ ತಿಂಗಳ ಇವತ್ತಿಗೆ ನಿಮ್ಮ ಪಕ್ಷದಲ್ಲಿ ಒಬ್ಬ ರಾಜ್ಯ ಮಟ್ಟದ ಮುಸಲ್ಮಾನ್ ನಾಯಕರಿಲ್ಲ. ಆ ಫಾರೂಕ್ ಅಂತವ್ರು ಇರ್ಬೋದು, ಅವ್ರು ಸಕ್ರಿಯ ರಾಜಕಾರಣಿ ಅಲ್ಲ. ಸಕ್ರಿಯ ರಾಜಕಾರಣದಲ್ಲಿರ್ತಕ್ಕಂಥ ಒಬ್ಬ ಮುಸಲ್ಮಾನ್ ನಾಯಕರಿಲ್ಲ. ನಿಮ್ಮ ಪಕ್ಷವನ್ನು ಬಿಟ್ಟು ಹೋಗಿರ್ತಕ್ಕಂಥ ಮುಸಲ್ಮಾನ್ ನಾಯಕರ ಒಂದು ಪಟ್ಟಿಯೇ ಇದೆ. ಅಬ್ದುಲ್ ಅಜೀಜಿಂದ ಹಿಡಿದು CM ಇಬ್ರಾಹಿಮಿಂದ ಹಿಡಿದು ಎಲ್ಲವೂ ಇದೆ. ನೀವು ಒಂದು ಕಾಲದಲ್ಲಿ ಮಿರಾಜುದ್ದೀನ್ ಪಟೇಲ್ ಅನ್ನುವಂಥ ಮುಸಲ್ಮಾನ್ ನಾಯಕರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ರಿ JDSನ. ಆದರೆ ಇವತ್ತು ಮುಸಲ್ಮಾನ್ ನಾಯಕರಿಲ್ಲ, ಮುಸ್ಲಿಂ ಮತದಾರರು ನಿಮ್ಮ ಜೊತೆಗಿಲ್ಲ. ಯಾವಾಗ ನೀವು BJP ಜೊತೆಗೆ ಕೈ ಜೋಡಿಸಿದ್ರೋ ಅವಾಗಲೇ ಇಡೀ ಮುಸಲ್ಮಾನ್ ನಾಯಕರು, ಮುಸ್ಲಿಂ ನಾಯಕರು, ಯಾಕೆಂದರೆ ನಿಮ್ಮ ಜಾತ್ಯತೀತ ಜನತಾ ದಳ ಪಕ್ಷದ ಬೆನ್ನೆಲುಬಾಗಿದ್ದರು ಇವತ್ತಿಗೂ ಕೂಡ ಅಲ್ವಾ? ಹೇಗೆ ಸಿದ್ದರಾಮಯ್ಯನವರಿದ್ದಾಗ 59 ಸ್ಥಾನಗಳನ್ನು JDS ಗೆದ್ದಿತ್ತು, ಈಗ 17 ಸ್ಥಾನಕ್ಕೆ ಯಾಕೆ ಬಂದು ಇಳಿದಿದೆ? ಅದು 2023 ಚುನಾವಣೆಯಲ್ಲಿ ನಿಮ್ಮ ಒಲವು ನಿಲುವುಗಳು, ನಿಮ್ಮ ಒಂದು ರಾಜಕೀಯ ನಿಲುವುಗಳು ಕಾರಣ. ಇದು ನೀವು ಮಾಡಿದ ತಪ್ಪಲ್ವಾ? ಅಂದರೆ ಅಲ್ಪಸಂಖ್ಯಾತ ನಾಯಕರನ್ನ, ಜಾತ್ಯತೀತ ನಾಯಕರನ್ನ ಜೊತೆಗಿಟ್ಕೊಳ್ಳದೇ ಇರತಕ್ಕಂಥದ್ದು ತಪ್ಪು ನಡೆ ಅಂತ ತಮಗನ್ಸುತ್ತಾ? ಪ್ರಶ್ನೆ. 5ನೇ ಪ್ರಶ್ನೆ, ಒಂದು ಮಾತನ್ನು ತಾವು ಹೇಳಿದ್ರಿ, ಅದು ದುಡುಕಿನ ಮಾತೋ ಇನ್ನೊಂದು. 2019 ಚುನಾವಣೆ ಬಂದಾಗ ದೇಶದಲ್ಲಿ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಿಯಾದರೆ ನಾನು ಈ ದೇಶವನ್ನೇ ಬಿಟ್ಟು ಹೋಗ್ತೇನೆ, ಅವರು ಆಗೋದೇ ಇಲ್ಲ, ಅವರಾದರೆ ನಾನು ಈ ದೇಶವನ್ನೇ ಬಿಟ್ಟು ಹೋಗ್ತೇನೆ ಅನ್ನೋಂಥ ಮಾತನ್ನು ಹೇಳಿದ್ರಿ ಅಲ್ವಾ ಸನ್ಮಾನ್ಯ ಶ್ರೀ ದೇವೇಗೌಡ ಅವರೇ? 2019 ಮಾಜಿ ಪ್ರಧಾನಿಗಳಾದ ಜಾತ್ಯತೀತ ಜನತಾ ದಳದ ರಾಷ್ಟ್ರೀಯ ಅಧ್ಯಕ್ಷರಾದ ದೇವೇಗೌಡ ಅವರ ಒಲವಿಗೂ ನಿಲುವಿಗೂ ಇವತ್ತಿನ 2026 ಅದೇ ಮಾಜಿ ಪ್ರಧಾನಿ, ಅದೇ JDSನ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ದೇವೇಗೌಡ, ಸನ್ಮಾನ್ಯ ಶ್ರೀ HD ದೇವೇಗೌಡ ಅವರ ರಾಜಕೀಯ ಒಲವು ನಿಲುವಿಗೂ ಎಷ್ಟೊಂದು ವ್ಯತ್ಯಾಸವಾಗಿದೆ. ಈಗೇನಾಗಿದೆ? ಮೋದಿ ಪ್ರಧಾನಿಯಾದರೆ ದೇಶ ಬಿಟ್ಟೋಗ್ತೀನಿ ಅಂತ ಹೇಳ್ತಿರ್ತಕ್ಕಂಥ ದೇವೇಗೌಡರು ಇವತ್ತು ಮೋದಿಯನ್ನ ಉಗೆ ಅಂತಿದ್ದೀರಾ, ಅವರ ಜಪ ಮಾಡ್ತಿದ್ದೀರಾ, ಅವ್ರ ರಾಜ್ಯಸಭಾ ಸ್ಥಾನಕ್ಕೆ ಕಳಿಸ್ಲಿ ಅನ್ನುವಂಥ ಪ್ರೀತಿಯ ಮಾತುಗಳನ್ನು ಆಡ್ತೀರಾ. ಯಾಕೆ ಹೀಗೆ? ನಿಮ್ಮ ರಾಜಕೀಯ ನಿಲುವುಗಳು ಬದಲಾಗಿ ಹೋಗ್ಬಿಟ್ಟು ಅಂತ. 2008 ಇದೇ BS ಯಡಿಯೂರಪ್ಪನವ್ರ ಜೊತೆಗೆ ನಿಮ್ಮ ಮಗ HD ಕುಮಾರಸ್ವಾಮಿ ಅವರು ಸೇರಿ ಸರ್ಕಾರವನ್ನು ರಚನೆ ಮಾಡಿದಾಗ ಇದು ನನಗೆ ಇಷ್ಟ ಇಲ್ಲ, ಇದು ಪಾಪದ ಕೂಸು, ಈ ಥರದ ಅಪವಿತ್ರ ಮೈತ್ರಿ ಅನ್ನುವಂಥ ಮಾತನ್ನು ಹೇಳಿರ್ತಕ್ಕಂಥ ದೇವೇಗೌಡರು ಇವತ್ತು ಎಲ್ಲಿ ಹೋದ್ರು? ಅಧಿಕಾರಕ್ಕಾಗಿ ಅದೇ BJPಯ ಜೊತೆ, ಅದೇ ಯಡಿಯೂರಪ್ಪನವರ ಜೊತೆ ಅದು ಹೇಗೆ ನೀವು ಹೊಂದಾಣಿಕೆಗಳನ್ನು ಮಾಡ್ಕೊಳ್ತಿದ್ದೀರಿ, ಈಗಲೂ ಕೂಡ ಮುನ್ನಡೀತಿದ್ದೀರಿ ಅನ್ನುವಂಥದ್ದು 5ನೇ ಬಹುಮುಖ್ಯ ಪ್ರಶ್ನೆ. ಇದು ನಿಮ್ಮ ಹೇಳಿಕೆ ತಪ್ಪಾಗಿರಬಹುದು, ಪ್ರಧಾನಿ ನರೇಂದ್ರ ಮೋದಿಯವರ ಕುರಿತಂತೆ ನೀವು ಹೇಳಿದ ಹೇಳಿಕೆ ತಪ್ಪು ಅಂತ ಒಪ್ಕೊಳ್ಳಿ, ಇಲ್ಲ ಈಗ ನೀವು ಮಾಡ್ತಾ ಇರ್ತಕ್ಕಂಥದ್ದು ನಿಮ್ಮ ಬದಲಾದ ಒಲವು ನಿಲುವು ಅದು ತಪ್ಪು ಅಂತ ಒಪ್ಕೊಳ್ಳಿ. ಇದೆಲ್ಲದರ ಹೊರತಾಗಿ ಒಂದಷ್ಟು
ವಿಚಾರಗಳು ಮತ್ತು ಇವೆ ನೋಡಿ. ಇದಲ್ಲದೆ ಈಗಾಗಲೇ ನೀವು ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಯಾವುದೇ ಮಾತುಗಳನ್ನು, ಯಾವುದೇ ಸ್ಪಷ್ಟನೆಯನ್ನು ಕೊಡೋದಕ್ಕೆ ಬಂದಿಲ್ಲ, ಕೊಟ್ಟಿಲ್ಲ. ಯಾಕಂದರೆ ನಿಮ್ಮ ಫ್ಯಾಮಿಲಿ ಪ್ರೇಮ ಆ ಥರದ್ದು. ಎಚ್ ಡಿ ರೇವಣ್ಣ ವಿಚಾರದಲ್ಲಿ ಒಂದಷ್ಟು ಮಾತುಗಳು ಕೇಳಿಬರುತ್ತೆ. ಎಚ್ ಡಿ ರೇವಣ್ಣ ಅವರಿಗೆ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಇಬ್ಬರನ್ನ ತಾಳೆ ಹಾಕಿದರೆ, ಕುಮಾರಸ್ವಾಮಿ ಅವರ ಪರವಾಗಿ ಎಚ್ ಡಿ ದೇವೇಗೌಡ ಅವರ ಒಂದು ನಿಲುವು ಹೆಚ್ಚಿರುತ್ತೆ ಅನ್ನೋಂಥದ್ದು, ಆದ್ಯತೆ ಅನ್ನೋಂಥದ್ದು, ಅದರ ಬಗ್ಗೆ ಚರ್ಚೆಯನ್ನು ನಡೀತಾ ಇದೆ. ಈಗ ಇದಷ್ಟೇ ಅಲ್ಲದೆ ಒಕ್ಕಲಿಗ ನಾಯಕರನ್ನ ಎಚ್ ಡಿ ದೇವೇಗೌಡ ಸಾಹೇಬರು ಬೆಳಿಲಿಕ್ಕೆ ಬಿಡಲಿಲ್ಲ ಅನ್ನೋಂಥ ಒಂದು ಚರ್ಚೆ ಕೂಡ ಇದೆ. ಅದಕ್ಕೆ ಸಾಕಷ್ಟು ಉದಾಹರಣೆಗಳು ಇರತಕ್ಕಂಥದ್ದು ನೋಡಿ. ಈ ಬೇರೆ ಸಮುದಾಯದ ಜೆ ಎಚ್ ಪಟೇಲೋ, ಎಸ್ ಆರ್ ಬೊಮ್ಮಾಯಿನೋ, ಸಿದ್ದರಾಮಯ್ಯನೋ, ವಿ ಎಸ್ ಉಗ್ರಪ್ಪನೋ, ಸತೀಶ್ ಜಾರಕಿಹೊಳಿನೋ, ವಿ ಆರ್ ಸುದರ್ಶನ್ನೋ ಇಂಥವ್ರನ್ನೆಲ್ಲ ಸೈಡಿಗೆ ಬಿಟ್ಟಾಕ್ಬಿಡಿ. ಆದರೆ ಒಕ್ಕಲಿಗರಾಗಿರ್ತಕ್ಕಂಥ ದೇವೇಗೌಡರು ಒಕ್ಕಲಿಗ ಸಮುದಾಯದ ನಾಯಕರನ್ನೇ ಬೆಳೆಯೋಲಿಕ್ಕೆ ಬಿಡ್ತಿಲ್ಲ ಅನ್ನೋಂಥ ಒಂದು ಆರೋಪ ಕೂಡ ಇದೆ. ಅದಕ್ಕೆ ಒಂದಷ್ಟು ಉದಾಹರಣೆಗಳು ಇದೆ. ಸಿ ಬೈರೇಗೌಡರಾಗಲಿ ಅಲ್ವಾ, ನಾಗೇಗೌಡರಾಗಲಿ, ಈಗಲೂ ಇರ್ತಕ್ಕಂಥ ಎಲ್ ಶಿವರಾಮೇಗೌಡರಾಗಲಿ, ಅಥವಾ ಹೊಸಕೋಟೆಯ ಬಿ ಎನ್ ಬಚ್ಚೇಗೌಡರಾಗಲಿ, ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಬಿ ಎಲ್ ಶಂಕರ್ ಆಗಿರಲಿ, ಅಥವಾ ಕೋಲಾರದ ಎಂ ಬಿ ಶ್ರೀನಿವಾಸ್ ಗೌಡರಾಗಿರಲಿ, ಅದೆಲ್ಲದಕ್ಕಿಂತ ಮುಖ್ಯವಾಗಿ ಮಂಡ್ಯದ ಎಸ್ ಎಂ ಕೃಷ್ಣ ಆಗಿರಲಿ, ಅಥವಾ ಈಗ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜಿ ಟಿ ದೇವೇಗೌಡರಾಗಲಿ, ಎಲ್ಲದಕ್ಕಿಂತ ಪ್ರಮುಖವಾಗಿ ಮೊನ್ನೆಯಷ್ಟೇ ನೀವು ಪತ್ರಿಕಾಗೋಷ್ಠಿ ವಾಗ್ದಾಳಿಯನ್ನು ನಡೆಸಿದ ಕಾಂಗ್ರೆಸ್ ಪಕ್ಷದ ಕೆಪಿಸಿಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರ ಮೇಲಾಗಲಿ ನಿಮ್ಮ ಪ್ರೀತಿ ಇಲ್ಲ ಅಂತ ಚರ್ಚೆ ಆಗ್ತದೆ. ಎಲ್ಲದಕ್ಕೂ ಕೂಡ ಸ್ವತಃ ದೇವೇಗೌಡರು ಉತ್ತರವನ್ನು ಕೊಡಬೇಕು. ತಾವು ಒಂದಷ್ಟು ರಾಜಕಾರಣದ ಒಲವು ನಿಲುವುಗಳ ತಪ್ಪುಗಳನ್ನು ಮಾಡಿದ್ದೀರಾ ಅನ್ನುವಂಥ ಚರ್ಚೆ ಬರ್ತಾ ಇದೆ. JDS ಪಕ್ಷದ ಕಾರ್ಯಕರ್ತರು, ಶಾಸಕರು ಯಾರು ಕೂಡ ಈ ಬಗ್ಗೆ ಸ್ಪಷ್ಟನೆಯನ್ನು ಕೊಡಬಹುದು. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ನೋಡ್ತಾ ಇರಿ ಫೋಕಸ್ ಟಿವಿ.